ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಆವಾಗ ಮನೆಯಲ್ಲಿ ತಿಂಡಿ ಏನು ಇಲ್ಲದೆ ಇರುವಾಗ ಈ ರೀತಿ ಮೊಸರು ಇರುತ್ತಲ್ಲ, ಸೊ ಗಟ್ಟಿ ಮೊಸರನ್ನ ಈ ರೀತಿ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಿಕ್ಸ್ಚರ್, ಮನೆಯಲ್ಲಿ ಖಾರ ಬೂಂದಿ ಇದ್ದರೆ ಖಾರ ಬೂಂದಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆಯೇ ನಾವು ಮೊಸರಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಇಡಿಯಷ್ಟು ಖಾರ ಬೂಂದಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಸಂಜೆ ತಿಂಡಿ ಟೈಮ್ ಏನಾದ್ರು ತಿನ್ನಬೇಕು ಅನಿಸ್ದಾಗ ಅಥವಾ ಮಧ್ಯಾಹ್ನ ನಮಗೇನಾದರೂ ತಿಂಡಿ ತಿನ್ನಬೇಕು ಅನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ನಾವು ನೀಟಾಗಿ ತೊಳೆದ್ಬಿಟ್ಟು ಆದಮೇಲೆ ಈ ರೀತಿ ಸ್ವಲ್ಪ ಡ್ರೈ ಆದಮೇಲೆ ಈಸಿಯಾಗಿ ನಾವು ಈ ರೀತಿ ಒಂದು ಸೌಟ್ ಇದ್ರೆ ಸಾಕು, ಅಷ್ಟು ಕರ್ಬೇವಿನ ಸೊಪ್ಪು ಈಸಿಯಾಗಿ ಈ ರೀತಿ ನಾವು ಬಿಡಿಸ್ಕೋಬೋದು. ನೋಡಿ, ಕರ್ಬೇವಿನ ಸೊಪ್ಪನ್ನ ಒಂದು ಪೆಟ್ಟಲ್ಲಿ ನೀರು ತೊಗೊಂಡು ಅದರೊಳಗಡೆ ಈ ರೀತಿ ಸೇರಿಸ್ಕೊಂಡು ಜಸ್ಟ್ ಈ ರೀತಿ ಎಳ್ಕೊಂಡ್ರೆ ಸಾಕು, ಕರ್ಬೇವಿನ ಸೊಪ್ಪು ಎಲೆಗಳನ್ನ ನೀಟಾಗಿ ಬಿಡಿಸ್ಕೋಬೋದು. ಮೊದಲಿಗೆ ನಾವು ಯಾವುದೇ ಸೊಪ್ಪನ್ನು ತಂದ್ರೂ ಒಂದ್ಸರಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ಕ್ಲೀನ್ ಮಾಡಿ ನಾವು ಎತ್ತಿಟ್ಕೊಂಡ್ರೆ 1 ತಿಂಗಳವರೆಗೂ ನಾವು ಕರ್ಬೇವಿನ ಸೊಪ್ಪನ್ನು ಸ್ಟೋರ್ ಮಾಡ್ಬೋದು. ಸೊ ನೋಡಿ, ನಾನು ಈ ರೀತಿ ಕರ್ಬೇವಿನ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿಟ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬಾಕ್ಸ್ ತೊಗೋತಾ ಇದ್ದೀನಿ. ಬಾಕ್ಸ್ ತೊಗೊಂಡು ನಾವು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳಾದ್ರೂ ಸಹ ಕರ್ಬೇವಿನ ಸೊಪ್ಪು ಹಾಳಾಗಲ್ಲ ಒಂಚೂರು. ಮೊದಲಿಗೆ ಆ ಬಾಕ್ಸ್ ಒಳಗಡೆ ನಾವು ಕೆಳಗಡೆಗೆ ನ್ಯೂಸ್ ಪೇಪರ್ ಆಗಲಿ ಅಥವಾ ಈ ರೀತಿ ಒಂದು ಪೇಪರ್ನ ಹಾಕಿಟ್ಬಿಡಿ. ಆ ತೇವಾಂಶ ನೀರು ಬಿಡೋದೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಆ ಪೇಪರ್ ಹೀರ್ಕೊಳ್ಳೋದ್ರಿಂದ ಕರ್ಬೇವಿನ ಸೊಪ್ಪು ಬೇಗ ಹಾಳಾಗಲ್ಲ. ಸೊ ಈ ರೀತಿ ನಾವು ಎಳೆ ಬಿಡಿಸ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪನ್ನು ಫುಲ್ಲು ಆ ಡಬ್ಬದಲ್ಲಿ ಹಾಕಿ ನಾವು ಅಲ್ಲಲ್ಲಿ ಒಂದೊಂದು ಪೀಸ್ ನ್ಯೂಸ್ ಪೇಪರ್ ಆಗಲಿ ಅಥವಾ ಪೇಪರ್ ಆಗಲಿ ಉಂಡೆಗಳನ್ನ ಮಾಡಿ ನಾವು ಮಧ್ಯೆ ಹಾಕೋದ್ರಿಂದ ನಾವು ಕರ್ಬೇವಿನ ಸೊಪ್ಪನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರೆಂಡ್, ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಎಲೆಗಳಲ್ಲಿ ಕೆಲವು ಸಲ ಹಿಂದೆ ಎಲ್ಲ ಗೂಡು ಕಟ್ಬಿಟ್ಟಿರುತ್ತೆ, ನಾವು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಒಳ್ಳೇದು. ಈ ರೀತಿ ನಾವು ಕರ್ಬೇವಿನ ಸೊಪ್ಪನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ. ನಾವು ಬಾದಾಮಿನ ಸ್ಟೋರ್ ಮಾಡಿ ಇಟ್ಕೋತೀವಿ ಫ್ರಿಜ್ಜಲ್ಲಾಗಲಿ ಅಥವಾ ಕೆಲವು ಸಲ ಔಟ್ಸೈಡ್ ಇಟ್ಟರು ಸಹ ಜಾಸ್ತಿ ಬಾದಾಮಿ ಇದ್ದಾಗ ಅದು ಹುಳ ಬಿದ್ದುಬಿಡುತ್ತೆ ಅಥವಾ ಗೋಡಂಬಿಗೆ ಆಗಲಿ ಹುಳ ಬಿದ್ದುಬಿಡುತ್ತೆ. ಸೊ ಆ ರೀತಿ ಹುಳ ಬೀಳದೆ ಇರೋ ಹಾಗೆ ನಾನಿಲ್ಲಿ 1-2 ಲವಂಗ ಮತ್ತು 1-2 ಮೆಣಸನ್ನು ಈ ಬಾದಾಮಿ ಒಳಗಡೆ ಅಥವಾ ಗೋಡಂಬಿ ಒಳಗಡೆ ಹಾಕಿಡೋದ್ರಿಂದ ಬಾದಾಮಿ ಬೇಗ ಹಾಳಾಗಲ್ಲ, ಫ್ರೆಶ್ನೆಸ್ ಹಾಗೆ ಇರುತ್ತೆ. ಫ್ರೆಂಡ್ಸ್, ನಾವು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ, ಕೆಲವು ಸಲ ಸ್ಪೇಸ್ ಇರಲ್ಲ ಅಂತ ಹೊರಗಡೆ ಇಟ್ಟಿರ್ತೀವಿ. ಆಗ್ಲೂ ಸಹ ನಾವು ಈ ರೀತಿ ಲವಂಗ ಆಗಲಿ ಅಥವಾ ಮೆಣಸಾಗಲಿ ಹಾಕಿಡೋದ್ರಿಂದ ಫ್ರೆಶ್ ಆಗಿರುತ್ತೆ. ತುಂಬ ಸುಸ್ತಾಗ್ಬಿಟ್ಟಿರುತ್ತೆ, ಕೆಲವು ಸಲ ವರ್ಕ್ ಮಾಡಿ ಸುಸ್ತಾದಾಗ ನಾವು 1-2-3 ಬಾದಾಮಿನ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಗ್ದು ತಿನ್ನೋದ್ರಿಂದ ನಮಗೆ ಒಂಥರ ಸುಸ್ತು ಆಯಾಸ ಆಗಿರುತ್ತಲ್ಲ, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದು ನಾವು ಬಾಣಲಿ ಅಥವಾ ಈ ರೀತಿ ಸಿಲ್ವರ್ ಐಟಮ್ಸ್ ಕುಕ್ಕರ್ ಆಗಲಿ ಯೂಸ್ ಮಾಡ್ತಾ ಇರ್ತೀವಿ. ಕೆಲವು ಸಲ ಯೂಸ್ ಮಾಡಿ ಕೆಳಗಡೆ ಬಾಟಮ್ ಬಂದು ಕಪ್ಪಕ್ಕೆ ಕೆಂಪಕ್ಕೆ ಆಗ್ಬಿಟ್ಟಿರುತ್ತೆ. ಸೊ ಆವಾಗ ನಾವು ಈ ರೀತಿ ಒಂದು ಸ್ವಲ್ಪ ಟೂತ್ ಪೇಸ್ಟು, ಕೋಲ್ಗೇಟ್ ವೈಟ್ ಕಲರ್ ಪೇಸ್ಟ್ ಬರುತ್ತಲ್ಲ, ಆ ಪೇಸ್ಟನ್ನ ತೊಗೊಂಡು ಆ ಬಾಣಲಿಗೆ ಹಾಕ್ಕೊಂಡಾದ್ಮೇಲೆ ಸಿಲ್ವರ್ ಫಾಯಿಲನ್ನು ತೊಗೊಂಡು ಚೆನ್ನಾಗಿ ರಬ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸಿಲ್ವರ್ ಫಾಯಿಲ್ ಇರಲಿಲ್ಲ, ಸೊ ಅದಕ್ಕೆ ನಾವು ಟೀ ಬಾಕ್ಸಲ್ಲಿ ಈ ರೀತಿ ವೇಸ್ಟ್ ಬಾಕ್ಸನ್ನು ಬಿಸಾಡ್ತೀವಿ, ಅದರೊಳಗಡೆ ಸಿಲ್ವರ್ ಫಾಯಿಲಲ್ಲಿ ಈ ರೀತಿ ಕವರ್ ಮಾಡಿರ್ತಾರೆ ಟೀ ಪೌಡರ್ನ. ಸೊ ಆ ಫಾಯಿಲ್ ಪೇಪರ್ನ ತೊಗೋತಾ ಇದ್ದೀನಿ. ಸೊ ಇದನ್ನು ಸಹ ನಾವು ಪಾತ್ರೆ ತೊಳೆಯುವಾಗ ಎಲ್ಲ ಈ ರೀತಿ ರಬ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಮತ್ತು ಏನಾದರೂ ಚಿಕ್ಕ ಐಟಮ್ಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಸಹ ಈ ಸಿಲ್ವರ್ ಫಾಯಿಲ್ ಐಟಮ್ಸ್ನ ಯೂಸ್ ಮಾಡ್ಬೋದು. ಅದು ಚಿಕ್ಕದಾಗಿರೋದ್ರಿಂದ ಆ ಫಾಯಿಲ್ನ ಬಿಸಾಡೋ ಬದಲು ಅದರಲ್ಲಿ ನಾವು ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಚಿಕ್ಕದಾಗಿ ಏನಾದರೂ ಇಡೋದಾದರೆ. ಇಲ್ಲಾಂದರೆ ನೋಡಿ, ಈ ರೀತಿ ನಾವು ಆ ಫಾಯಿಲ್ ಪೇಪರ್ನ ತೊಗೊಂಡು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನಾನಿಲ್ಲಿ ಟೂತ್ ಪೇಸ್ಟ್ ಹಾಕಿ ಈ ರೀತಿ ಬಾಣಲೆ ಆಗಲಿ ಕುಕ್ಕರ್ ಆಗಲಿ ಪಾತ್ರೆಗಳಿರುತ್ತಲ್ಲ ಕೆಂಪಕ್ಕೆ ಮತ್ತು ಕಪ್ಪಕ್ಕೆ ಆಗ್ಬಿಟ್ಟಿರುತ್ತೆ ಕೆಳಗಡೆ ಬಾಟಮು, ಆವಾಗ ಈ ರೀತಿ ರಬ್ ಮಾಡೋದ್ರಿಂದ ಆ ಬ್ಲ್ಯಾಕ್ ಆಗಿರೋದೆಲ್ಲ ಬಂದ್ಬಿಡುತ್ತೆ. ಫ್ರೆಂಡ್ಸ್, ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಾವು ಒಂದು ಸ್ವಲ್ಪ ಟೂತ್ ಪೇಸ್ಟ್ ಹಾಕಿ ಕ್ಲೀನ್ ಮಾಡ್ಕೊಳೋದ್ರಿಂದ ಆ ಕೆಳಗಡೆ ಕಪ್ಪಗಾಗಿರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ. ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಆ ಸಿಲ್ವರ್ ಫಾಯಿಲ್ನ ತೊಗೊಂಡು ಚೆನ್ನಾಗಿ ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ಬಾಣಲಿ ಅಥವಾ ಕುಕ್ಕರ್ನ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿ, ಆ ಬ್ಲ್ಯಾಕ್ ಆಗಿರೋದೆಲ್ಲ ಬರ್ತಾಯಿದೆ. ನಾವು ಉಜ್ಜಿದಾದ್ಮೇಲೆ ತೋರಿಸ್ತೀನಿ. ಕೈಯಲ್ಲಿ ಎತ್ತಿದ್ರೆ ನಮಗೆ ಫುಲ್ಲು ಕಪ್ಪಗಾಗಿರೋದೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಈ ರೀತಿ ನಾವು ಆವಾಗ ಬಾಣಲಿ ಅಥವಾ ಕುಕ್ಕರ್ನ ಕ್ಲೀನ್ ಮಾಡ್ಕೋತಾ ಇದ್ರೆ ನೀಟಾಗಿರುತ್ತೆ. ಫ್ರೆಂಡ್ಸ್, ಯೂಸ್ ಮಾಡೋ ಕೆಲವು ಸಲ ಆ ಸ್ಟೀಲ್ ಬಾಂಡಿಗಳು ಸಹ ಕೆಳಗಡೆ ನಾವು ಒಗ್ಗರಣೆ ಏನಾದರೂ ಹಾಕಿದಾಗ ಬೇಗ ಅದು ಕಪ್ಪಗಾಗ್ಬಿಡುತ್ತೆ. ಸೊ ಆವಾಗಲೂ ಸಹ ನಾವು ಒಂದು ಸ್ವಲ್ಪ ಟೂತ್ ಪೇಸ್ಟ್ ಹಾಕ್ಬಿಟ್ಟು ಈ ರೀತಿ ಸಿಲ್ವರ್ ಫಾಯಿಲ್ ಇದ್ದರೆ ಆ ಸಿಲ್ವರ್ ಫಾಯಿಲಿಂದ ಚೆನ್ನಾಗಿ ರಬ್ ಮಾಡಿ ಅಥವಾ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ನ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ನಾನು ಇಲ್ಲಿ ನಾರು ತೊಗೊಂಡು ಉಜ್ಜಿಬಿಟ್ರೆ ಅದು ಕಪ್ಪಗಾಗಿರೋದೆಲ್ಲ ಸ್ವಲ್ಪ ಹೋಗಿ ಬೆಳ್ಳಕ್ಕಾಗುತ್ತೆ. ಫ್ರೆಂಡ್ಸ್, ಈ ಟಿಪ್ಸ್ ಫಾಲೋ ಮಾಡಿ ನೋಡಿ. ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಸಿಲ್ವರ್ ಫಾಯಿಲ್ನ ನಾನು ಟೀ ಪೌಡರ್ ಪ್ಯಾಕೆಟಿಂದ ತೆಗೆದ್ನಲ್ಲ, ಇದನ್ನು ಏನಾದರೂ ಚಿಕ್ಕ ಐಟಮ್ಸ್ ಏನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾದಾಗ
ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಊದ್ಕಡ್ಡಿ ತೊಗೊಂಡಿದ್ದೀನಿ. ನಾವು ಊದ್ಕಡ್ಡಿನ ಈ ರೀತಿ ಕವರಿಂದ ಓಪನ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತೀವಿ. ಈ ರೀತಿ ವೇಸ್ಟ್ ವಾಟರ್ ಬಾಟಲ್ಸ್ ಇರುತ್ತೆ, ತಳ ಒಡೆದೋಗ್ಬಿಟ್ಟು ಇದರಲ್ಲಿ ನೀರು ಹಾಕಿದ್ರೆ ಸುರಿತಾ ಇತ್ತು. ಸೊ ನಾನು ಇದನ್ನು ಯಾಕೆ ಬಿಸಾಡೋದು ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ. ಈ ವೇಸ್ಟ್ ವಾಟರ್ ಬಾಟಲ್ಸ್ ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ಆಗಲಿ ಕೆಳಗಡೆ ಒಡೆದೋಗ್ಬಿಟ್ಟಿದ್ದಾಗ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಈ ರೀತಿ ನಾವು ದೇವ್ರ ಮನೆಯಲ್ಲಿ ಊದ್ಬತ್ತಿ ಸ್ಟೋರ್ ಮಾಡಿಡೋಕ್ಕೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಬಾಟಲ್ನ ಬಿಸಾಡೋ ಬದಲು ನಾವು ರೀಯೂಸ್ ಮಾಡ್ಕೋಬೋದು. ನಾವು ನೀರು ಹಾಕೋ ಬದಲು ಈ ರೀತಿ ಊದ್ಕಡ್ಡಿನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಊದ್ಬತ್ತಿ ತಂದು ಹಾಗೆ ಇಡೋ ಬದಲು ಈ ರೀತಿ ಕವರಿಂದ ಓಪನ್ ಮಾಡಿಬಿಟ್ಟು ನಾವು ಈ ರೀತಿ ವೇಸ್ಟ್ ಬಾಟಲ್ಸ್ ಇರುತ್ತಲ್ಲ, ಯೂಸ್ ಮಾಡದೇ ಇರೋ ಬಾಟಲ್ಸ್, ಸ್ಟೀಲ್ದಾಗಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ಸೇ ಆಗಲಿ, ಈ ರೀತಿ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಆ ಊದ್ಬತ್ತಿ ಫ್ರೆಶ್ನೆಸ್ಸು ಹಾಗೆ ಇರುತ್ತೆ, ಸ್ಮೆಲ್ಲು ಸಹ ಚೆನ್ನಾಗಿ ಹಾಗೆ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಕ್ಯಾಪ್ಗಳಿರುತ್ತಲ್ಲ, ಈ ಕ್ಯಾಪನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ನಾವು ಇಯರಿಂಗ್ಸ್ ತೊಗೊಂಡಿರ್ತೀವಿ, ಫ್ಯಾನ್ಸಿ ಇಯರಿಂಗ್ಸ್ ಎಲ್ಲಂದ್ರಲ್ಲಿ ಇಟ್ಟಿರ್ತೀವಿ. ಆ ಇಯರಿಂಗ್ಸ್ನ ಇದರಲ್ಲಿ ನೀಟಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಈ ಪ್ಲಾಸ್ಟಿಕ್ ಕ್ಯಾಪ್ನ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ನಾನಿಲ್ಲಿ ಒಂದು 4ರಿಂದ 5 ಪೀಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ನಾವು ಪೀಸ್ ಮಾಡ್ಕೋಬೇಕು ಪ್ಲಾಸ್ಟಿಕ್ ಕ್ಯಾಪನ್ನು. ಈ ಕ್ಯಾಪನ್ನು ನಾವು ಬಿಸಾಡಿಬಿಡ್ತೀವಿ ಬೇಡ ಅಂತ. ಸೊ ಅದನ್ನು ನಾವು ಈ ರೀತಿ ಇಯರಿಂಗ್ ಸ್ಟೋರ್ ಮಾಡೋದಕ್ಕೆ ಬಳಸ್ಕೋಬೋದು ಫ್ರೆಂಡ್ಸ್. ಫ್ಯಾನ್ಸಿ ಇಯರಿಂಗ್ಸ್ನ ಈ ರೀತಿ ಸಪ್ರೇಟಾಗಿ ಒಂದೊಂದು ಇಯರಿಂಗ್ಸ್ ಅದು ಇಯರ್ ಸ್ಟಡ್ಸ್ ಜೊತೆ ಹಾಕಿಟ್ಬಿಟ್ರೆ ಅದು ಹಾಗೆ ಇರುತ್ತೆ, ಯಾವುದೇ ರೀತಿ ಮಿಕ್ಸಪ್ ಆಗಲ್ಲ ಒಂದು ಬಾಕ್ಸಲ್ಲಿ ಇಟ್ಟಾಗ. ಕ್ಯಾಪ್ನ ಒಂದು ಸ್ವಲ್ಪ ಪೀಸಸ್ ಮಾಡ್ಕೊಂಡಾದ್ಮೇಲೆ ನಾನು 4ರಿಂದ 5 ಪೀಸಸ್ ಮಾಡ್ಕೊಂಡಿದ್ದೀನಿ. ನಾವು ಸೂಜಿ ಆಗಲಿ ಅಥವಾ ಊದ್ಕಡ್ಡಿನ ಅಂಟಿಸ್ಕೊಂಡು ನಾವು ಅದಕ್ಕೆ ಹೋಲ್ಸ್ ಮಾಡ್ಕೋಬೇಕು. 1-2 ಹೋಲ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫ್ಯಾನ್ಸಿ ಇಯರಿಂಗ್ಸ್ ಇರುತ್ತಲ್ಲ, ವಿತ್ ಸ್ಟಡ್ ಇರುತ್ತಲ್ಲ, ಸೊ ಅದನ್ನು ನಾವು ಈ ರೀತಿ ಫಿಕ್ಸ್ ಮಾಡಿ ಇಟ್ಬಿಟ್ರೆ ನಮಗೆ ನೀಟಾಗಿ ಸಿಗುತ್ತೆ. ಇಯರಿಂಗ್ಸ್ ಎಲ್ಲಂದ್ರಲ್ಲಿ ಹಾಕಿಡೋ ಬದಲು ಈ ರೀತಿ ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ನಾವು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕಾದಾಗ ನಮಗೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಮಕ್ಕಳು ಎಲ್ಲಂದ್ರಲ್ಲಿ ಹಾಕ್ಬಿಟ್ಟಿರ್ತಾರೆ ಅವ್ರು ಯೂಸ್ ಮಾಡೋ ಇಯರಿಂಗ್ಸ್ನ. ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಟರೆ ಅವ್ರಿಗೇನು ಸಹ ಹೆಲ್ಪ್ ಆಗುತ್ತೆ. ಮತ್ತು ಎಲ್ಲಂದ್ರಲ್ಲಿ ಇಡೋ ಬದಲು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಈ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ನಾವು ಬಿಸಾಡಿಬಿಡ್ತೀವಿ ಯೂಸ್ ಇಲ್ಲ ಅಂತ. ಈ ರೀತಿ ಫ್ಯಾನ್ಸಿ ಇಯರಿಂಗ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೂ ಸಹ ಬಳಸ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಸ್ವೀಟ್ ಬಾಕ್ಸ್ ತೊಗೋತಾ ಇದ್ದೀನಿ. ನಾನು ಸ್ವೀಟ್ ಬಾಕ್ಸ್ ತಂದಿರ್ತೀವಲ್ಲ, ಈ ಬಾಕ್ಸನ್ನು ಬಿಸಾಡೋ ಬದಲು ನಾವು ಬಾತ್ರೂಮಲ್ಲಾಗಲಿ ಅಥವಾ ಈ ಗೋಡೆಗೆಲ್ಲಾದರೂ ನಾವು ಸ್ಟಿಕ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ಬಳಸ್ಬೋದು. ನಾನು ಇಲ್ಲಿ ದೇವ್ರ ಮನೆ ಹತ್ರ ಈ ರೀತಿ ಬಾಕ್ಸನ್ನು ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ಅಂಟಿಸಿದ್ದೀನಿ. ಇದರಲ್ಲಿ ಊದ್ಬತ್ತಿ ಆಗಲಿ ಅಥವಾ ಬತ್ತಿಗಳಾಗಲಿ, ದೇವ್ರ ಪೂಜೆಗೆ ಯೂಸ್ ಮಾಡೋ ಕರ್ಪೂರದ ಪ್ಯಾಕೆಟ್ಸ್ ಆಗಲಿ ಎಲ್ಲಂದ್ರಲ್ಲಿ ಇಡೋ ಬದಲು ನಾವು ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೋಬೋದು. ಗೋಡೆಗೆ ಫಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಬೇಕಾದಾಗ ನಮಗೆ ತೆಗಿಯೋಕ್ಕೆ ಈಸಿ ಆಗಿರುತ್ತೆ. ನಮ್ಮ ದೇವ್ರ ಮನೆ ಹತ್ರ ಚಿಕ್ಕ ದೇವ್ರ ಮನೆ ಆಗಿರೋದ್ರಿಂದ ಸ್ಪೇಸ್ ಇರಲ್ಲ. ಸೊ ಅದಕ್ಕೆ ಈ ರೀತಿ ನಾನಿಲ್ಲಿ ಆ ಬಾಕ್ಸ್ಗೆ ಔಟ್ ಸೈಡ್ ಆಗಲಿ ಅಥವಾ ಒಳಗಡೆ ಸೈಡ್ ಆಗಲಿ ಈ ರೀತಿ ಮೇಲೆ ಬೇಕಾದ್ರೆ ನಾವು ಆ ಬಾಕ್ಸು ಕಾಣದೇ ಇರೋ ಹಾಗೆ ನಾವು ಪೇಂಟ್ ಮಾಡ್ಕೋಬೋದು ಅಥವಾ ಕಲರ್ ಪೇಪರಿಂದ ನಾವು ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಅದು ಆ ಬಾಕ್ಸ್ ಅಂತಾನೆ ಗೊತ್ತಾಗಲ್ಲ. ಈ ರೀತಿ ಊದ್ಬತ್ತಿ ಸ್ಟೋರ್ ಮಾಡೋದಕ್ಕಾಗಲಿ ಅಥವಾ ಬತ್ತಿ ಪ್ಯಾಕೆಟ್ ಆಗಲಿ ಕರ್ಪೂರ ಆಗಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ನಾವು ಬಾತ್ರೂಮಲ್ಲಿ ಗೋಡೆಗೆ ಈ ರೀತಿ ಈ ಬಾಕ್ಸನ್ನು ಅಂಟಿಸ್ಕೊಂಡು ಅದರಲ್ಲಿ ನಾವು ಯೂಸ್ ಮಾಡಿದ್ದಾದ್ಮೇಲೆ ಬಿಸಾಡೋ ಶಾಂಪೂ ಪ್ಯಾಕೆಟ್ಸ್ ಇರುತ್ತಲ್ಲ, ಅದನ್ನ ಹಾಕೋಕ್ಕೂ ಸಹ ಬಳಸ್ಬೋದು ಫ್ರೆಂಡ್ಸ್. ಈ ರೀತಿ ವೇಸ್ಟ್ ಅಂತ ಬಿಸಾಡೋ ಬಾಕ್ಸನ್ನು ನಾವು ಈ ರೀತಿ ಬಳಕೆ ಮಾಡ್ಬೋದು. ಸಂಜೆ ತಿಂಡಿಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಇವಾಗ ಚಳಿ ಇದ್ದಾಗ ನಮ್ಗೆ ಏನಾದ್ರು ತಿನ್ನಬೇಕು ಅನಿಸಿದಾಗ ಇನ್ಸ್ಟೆಂಟಾಗಿ ನಾವು ವಿತಿನ್ 5 to 10 ಮಿನಿಟ್ಸ್ ಈ ತಿಂಡಿನ ಮಾಡ್ಕೊಬೋದು. ನಾವು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಡು ತೊಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಒಂದು 5ರಿಂದ 10 ನಿಮಿಷದೊಳಗಡೆ ಆರಾಮಾಗಿ ಮಾಡ್ಕೋಬೋದು. 1 ಕಪ್ ಕಡಲೆ ಹಿಟ್ಟಿದ್ರೆ ಸಾಕು, ನಾವು 1/4 kg ಅರ್ಧ kg ಮಿಕ್ಸ್ಚರ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಒಂದು 2 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾವು ಖಾರನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಆಗಿದ್ರೆ ನೋಡಿಕೊಂಡು ನಾವು ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನು ಬಳಸ್ತಾ ಇಲ್ಲ. ನೀವು ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೋಬೋದು, ಬೇಕಿಂಗ್ ಸೋಡಾ. ಈಗ ನಾವು ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು. ಫಸ್ಟು ಕಡಲೆ ಹಿಟ್ಟು, ಉಪ್ಪು ಮತ್ತು ಖಾರದ ಪುಡಿನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಬೇಡ, ತುಂಬ ನೀರಾಗೂ ಬೇಡ, ಮೀಡಿಯಮ್ ಹದಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಾವು ಜರಡಿನಲ್ಲಿ ಹಾಕಿದ ತಕ್ಷಣ ಅದು ಡ್ರಾಪ್ ಬೀಳಬೇಕು. ಆ ಹದಕ್ಕೆ ನಾವು ಕಡಲೆ ಹಿಟ್ಟನ್ನು ಕಲಸಿಟ್ಕೋಬೇಕು. ನೋಡಿ, ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದು ರೆಡಿಯಾಗಿದೆ. ಸೋಡಾ ಬೇಕು ಅನ್ನೋರು ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೋದು. ನಾನಿಲ್ಲಿ ಸೋಡಾ ಯೂಸ್ ಮಾಡ್ತಾ ಇಲ್ಲ. ಕಡಲೆ ಹಿಟ್ಟು ಜೊತೆಗೆ ನೀವು ಬೇಕು ಅಂದರೆ ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಕರುಮ್ ಅಂತ. ಸೊ ಕಡಲೆ ಹಿಟ್ಟಲ್ಲೇ ಮಾಡ್ಕೋಬೋದು ಆರಾಮಾಗಿ. ನೋಡಿ, ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಿಟ್ಟಲ್ಲಿ ಯಾವುದೇ ರೀತಿ ಗಂಟೇನು ಇಲ್ಲದೆ ಇರೋ ಹಾಗೆ ನಾವು
ಚೆನ್ನಾಗಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನಾವು ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೇಕು, ಕಡಲೆ ಹಿಟ್ಟು ಮಿಕ್ಸ್ಚರ್ನ. ಈಗ ನೋಡಿ ನಾವು ಮಿಕ್ಸ್ಚರ್ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ಕಡಲೆ ಹಿಟ್ಟು ರೆಡಿ ಆದಮೇಲೆ ನಾವು ಇನ್ನೊಂದು ಕಡೆ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೋಡಿ ಈ ರೀತಿ ಈ ರೀತಿ ಸೌಟ್ ತಗೋಬೇಕು. ಇದರಿಂದ ಕಡಲೆ ಹಿಟ್ಟು ನಾವು ಬೂಂದಿ ಹಾಕದ ಹಾಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಒಂದು ಚಿಕ್ಕದು ಸ್ಪೂನು ಅಥವಾ ಈ ರೀತಿ ಚಿಕ್ಕದಾಗಿರೋ ಸೌಟ್ ತೊಗೊಂಡ್ರೆ ಒಳ್ಳೆಯದು. ಈಗ ನೋಡಿ ಇದು ಬೂಂದಿ ಹಾಕೋ ಜಾಲರ ಬರುತ್ತೆ. ಈ ಥರ ಜಾಲರ ಇಲ್ಲ ಅಂದರೆ ನಾವು ನಾರ್ಮಲ್ ಆಗಿ ಬೋಂಡಾ ಬಜ್ಜಿ ಎಲ್ಲ ಎತ್ತತೀವಲ್ಲ, ಸಣ್ಣ ಸಣ್ಣ ತೂತಿರೋ ಜಾಲರ ಇರುತ್ತಲ್ಲ, ಸೊ ಅದು ತೊಗೊಂಡ್ರು ಸಾಕು, ನಾವು ಆರಾಮಾಗಿ ಬೂಂದಿನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲಸಿರೋದ್ರಿಂದ ಸೌಟಲ್ಲಿ ಈ ರೀತಿ ತಿರುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ನೀರಾಗಿ ಮಾಡಿಕೊಂಡ್ರೆ, ಇನ್ನೊಂದು ಚೂರು ನೀರಾಗಿ ಮಾಡಿಕೊಂಡ್ರೆ ಹಿಟ್ಟನ್ನು ಹಾಕಿದ ತಕ್ಷಣ ಅದಾಗದೆ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಹಿಟ್ಟನ್ನು ನಾವು ಜಾಲರ ಮೇಲೆ ಹಾಕೊಂಡಿದ ತಕ್ಷಣ ಒಂದು ಸೌಟಲ್ಲಿ ಈ ರೀತಿ ನಾವು ತಿರುಗಿಸ್ಕೊಡ್ತಾ ಇದ್ದರೆ ಅದಾಗದೆ ಡ್ರಾಪ್ ಬೂಂದಿ ಥರ ಬೀಳ್ತಾ ಇರುತ್ತೆ ಎಣ್ಣೆಯಲ್ಲಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಾದ್ಮೇಲೆ ನಾವು ಅದನ್ನು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಆಮೇಲೆ ಈ ರೀತಿ ಬೂಂದಿ ಹಾಕ್ಕೊಂಡು ಇದನ್ನು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ನಾವು ಬೇಗ ವಿತಿನ್ 5 to 10 ಮಿನಿಟ್ಸ್ ಎಲ್ಲ ಖಾರ ಬೂಂದಿನ ಮಾಡ್ಕೋಬಹುದು. ಇದೇ ರೀತಿ ನಾವು ಸ್ವೀಟ್ ಬೂಂದಿನೂ ಸಹ ಮಾಡ್ಕೋಬಹುದು. ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಏನು ಹಾಕ್ತೀರಾ ನಾವು ಫ್ರೈ ಮಾಡ್ಕೊಂಡ್ರೆ ಅದು ಸ್ವೀಟ್ ಬೂಂದಿಗೆ ರೆಡಿ ಮಾಡ್ಕೋಬಹುದು. ಬೂಂದಿ ರೆಡಿ ಮಾಡ್ಕೊಂಡು ನಾವು ಸಕ್ಕರೆ ಪಾಕ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡ್ರೆ ಸಾಕು, ಸ್ವೀಟ್ ಬೂಂದಿ ರೆಡಿ ಆಗುತ್ತೆ. ಈಸಿಯಾಗಿ ನಾವು ಲಡ್ಡುನು ಸಹ ಇದೇ ರೀತಿ ರೆಡಿ ಮಾಡ್ಕೋಬಹುದು. ಈಗ ನೋಡಿ ನಾವು ಬೂಂದಿನ ಈ ರೀತಿ ಹಾಕೊಂಡಾದ್ಮೇಲೆ ಎಣ್ಣೆನಲ್ಲಿ ನಾವು ಈ ರೀತಿ ತಿರುಗಿಸ್ತಾ ಇರಬೇಕು. ಈ ರೀತಿ ಒಂದು 2 ಸರಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಆಮೇಲೆ ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಬೂಂದಿ ರೆಡಿ ಆಗುತ್ತೆ. ಈ ರೀತಿ ನಾವು ಒಂದು 2 ರಿಂದ 3 ಬ್ಯಾಚು ಇದೇ ರೀತಿ ನಾವು ಬೂಂದಿನ ಹಾಕ್ಕೊಂಡು ಬೂಂದಿನ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾವು ಕಡಲೆ ಬೀಜ, ಕರಿಬೇವಿನ ಸೊಪ್ಪನ್ನ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಮಿಕ್ಸ್ಚರು ರೆಡಿ ಆಗುತ್ತೆ. ಮನೆಯಲ್ಲೇ ನಾವು ಫ್ರೆಶ್ ಆಯಿಲಿಂದ ನಾವು ರೆಡಿ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ತೊಗೊಂಬಂದಾಗ ಅದು ಯಾವ ಎಣ್ಣೆಯಲ್ಲಿ ಮಾಡ್ತಾರೋ ನಮಗೆ ಗೊತ್ತಾಗಲ್ಲ. ಮನೆಯಲ್ಲೇ ಈ ರೀತಿ ಬೂಂದಿ ಮಾಡಿಕೊಂಡ್ರೆ ನಮಗೊಂಥರ ತೃಪ್ತಿ ಇರುತ್ತೆ, ನಾವೇ ಮಾಡಿ ತಿಂತಾ ಇದ್ದೀವಿ ಅಂತ. ಸೊ ನೋಡಿ ಇದು ಚೆನ್ನಾಗಿ ಎರಡೂ ಸೈಡು ಫ್ರೈ ಆಗಿದೆ. ಫ್ರೈ ಆದಮೇಲೆ ಈ ರೀತಿ ಒಂದು ತೂತ್ ಬಟ್ಲು ತೊಗೊಂಡು ಅದರಲ್ಲಿ ಚೆನ್ನಾಗಿ ಎಣ್ಣೆ ಎಲ್ಲ ಸುರಿಸ್ಬಿಟ್ಟು ನಾವು ಬೂಂದಿನ ಎತ್ತಾಕೋಬೇಕು. ಇದೇ ರೀತಿ ನಾವು ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಆ ಬಾಣಲೆಯಲ್ಲಿ ಎಣ್ಣೆ ಜಾಸ್ತಿ ಇದ್ದಷ್ಟು ನಾವು ಜಾಸ್ತಿ ಬೂಂದಿ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿರೋದ್ರಿಂದ ನೋಡ್ಕೊಂಡು ಒಂದು 2 ಸೌಟ್ ಹಾಕೊಂಡ್ರೆ ಸಾಕು. ಬೂಂದಿ ಆ ಆಯಿಲ್ ಫುಲ್ಲು ಫಿಲ್ ಆಗೋಷ್ಟು ನಾವು ಹಾಕ್ಕೊಂಡು ಎರಡೂ ಸೈಡು ಫ್ರೈ ಮಾಡಿಕೊಂಡ್ರೆ ಬೇಗ ಬೂಂದಿನ ರೆಡಿ ಮಾಡ್ಕೋಬೋದು. ಎಣ್ಣೆ ಫಸ್ಟ್ ಟೈಮ್ ಚೆನ್ನಾಗಿ ಕಾದಿರುತ್ತಲ್ಲ, ಸೊ ಅದರಲ್ಲಿ ಬೇಗ ನಾವು ಬೂಂದಿನ ಫ್ರೈ ಮಾಡ್ಕೋಬೋದು. ಅದೇ ರೀತಿ ನಾನು ಒಂದು 2 ರಿಂದ 3 ಸರಿ ಖಾರ ಬೂಂದಿನ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಈ ರೀತಿ ಹಸಿ ಕಡಲೆ ಬೀಜ ತೊಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕ್ರಿಸ್ಪಿ ಆಗೋವರೆಗೂ ನಾವು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕುರುಮ್ ಅಂತ ನಮಗೆ ಕ್ರಿಸ್ಪಿ ಆಗೋವರೆಗೂ ನಾವು ಈ ರೀತಿ ಎಣ್ಣೆಯಲ್ಲಿ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೋಬೇಕು. ನಾವು ಎಣ್ಣೆಗೆ ಹಾಕಿದ ತಕ್ಷಣ ತೆಗಿಬಾರ್ದು. ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ತೆಗೆದ್ರೆ ಬೀಜ ಕ್ರಿಸ್ಪಿಯಾಗಿ ಆಗಿರುತ್ತೆ. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಕಡಲೆ ಬೀಜನ ತಕ್ಕೋತಾ ಇದ್ದೀನಿ. ಒಂದು ತೂತ್ ಬಟ್ಲು ಅಗಲದ್ದು ಚಿಕ್ಕದಾಗಿ ಬರುತ್ತೆ, ಆ ರೀತಿ ಇದ್ದರೆ ನಾವು ಬೇಗ ತಕ್ಕೋಬೋದು. ಇದು ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಾನು ನಿಧಾನಕ್ಕೆ ಒಂದು ಸ್ವಲ್ಪನೇ ಕಡಲೆ ಬೀಜನ ಈ ರೀತಿ ತಕ್ಕೋತಾ ಇದ್ದೀನಿ. ಈಗ ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಹಾಕಿದ ತಕ್ಷಣ ಅದು ಸಿಡಿದು ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ದೂರ ನಿಂತ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ ತಕ್ಷಣ ಅದು ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ ಕರಿಬೇವಿನ ಸೊಪ್ಪು ಫ್ರೈ ಆಗಿಬಿಟ್ಟಿದೆ. ಅದು ಫುಲ್ಲು ಎಣ್ಣೆಗೆ ಹಾಕಿದ ತಕ್ಷಣ ಡ್ರೈ ಆಗಿಬಿಡುತ್ತೆ. ಸೊ ಆ ರೀತಿ ಕ್ರಿಸ್ಪಿಯಾಗಿ ಆಗಿದ ತಕ್ಷಣ ನಾವು ಕರಿಬೇವಿನ ಸೊಪ್ಪನ್ನು ತೆಗೆದುಬಿಟ್ಟು ನಾವು ಇದಕ್ಕೆ ಬೇಕು ಅಂದರೆ ನಾವು ಹಾಗೆಯೇ ಒಂದು ಹಿಡಿಯಷ್ಟು ಅದು 1-2 ಹಿಡಿಯಷ್ಟು ಕಡಲೆಪಪ್ಪನ್ನು ಸಹ ಸೇರಿಸ್ಕೋಬೋದು. ಈಗ ನೋಡಿ ಮಿಕ್ಸ್ಚರ್ ರೆಡಿಯಾಗಿದೆ. ಖಾರ ಬೂಂದಿ, ನಾವು ಫ್ರೈ ಮಾಡ್ಕೊಂಡಿರೋ ಬೂಂದಿ, ಕಡಲೆ ಬೀಜ, ಹಸಿ ಕರಿಬೇವಿನ ಸೊಪ್ಪು ಮೂರನ್ನು ಈ ರೀತಿ ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾವು ಆಲ್ರೆಡಿ ಕಡಲೆ ಹಿಟ್ಟು ಕಲಿಸುವಾಗ ಉಪ್ಪು ಖಾರ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಉದುರಿಸ್ಕೊಂಡು ಮಿಕ್ಸ್ಚರ್ನ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ಚರು ರೆಡಿ ಆಗುತ್ತೆ. ನಾನು ಇಲ್ಲೊಂದು ಸ್ವಲ್ಪ ಇಲ್ಲಿ ಸಾಲ್ಟ್ ಹಾಕ್ಕೊಂಡು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ.
ಹಾಕ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ಈ ರೀತಿ ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೋದು. ಖಾರ ಬೂಂದಿನ ಬಿಸಿಬೇಳೆ ಭಾತ್ಗಾಗಲಿ ಅಥವಾ ನಮಗೇನಾದರೂ ಟೈಮಿಂಗ್ಸ್ ಆಗಲಿ ಅಥವಾ ಮಧ್ಯಾಹ್ನದ ಹೊತ್ತು ತಿನ್ನಬೇಕು ಅನಿಸಿದಾಗ ಈ ಮಿಕ್ಸ್ಚರ್ನ ತಿನ್ಬೋದು. ಸೊ ಇದನ್ನು ರೆಡಿ ಮಾಡಿಬಿಟ್ಟು ನಾವು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು 1 ತಿಂಗಳಾದರೂ ಇಟ್ಕೋಬೋದು, ಏನೂ ಆಗಲ್ಲ. ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನೋಡಿ ಫ್ರೆಶ್ ಆಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನಾವೇ ರೆಡಿ ಮಾಡಿರೋದ್ರಿಂದ. ಸೊ ನೋಡಿ ಮಿಕ್ಸ್ಚರು ರೆಡಿಯಾಗಿದೆ. ಅಲ್ಲಲ್ಲಿ ನಮಗೇನಾದರೂ ಸ್ವಲ್ಪ ಮಿಕ್ಸ್ಚರ್ ಗಂಟು ಅನಿಸಿದ್ರೆ ಈ ರೀತಿ ನಾವು ಪುಡಿ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಖಾರ ಬೂಂದಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.